ಪುಸ್ತಕ ದಿನಾಚರಣೆ ಇತ್ತು. ಸೊ ಇವತ್ತು ನಮಗೆ ಲಂಕೇಶ್ ಅವರು ಅಂದಾಗ ತುಂಬಾ ಗೌರವ, ಮತ್ತು ಒಂದು ಬರವಣಿಗೆಯಲ್ಲಿ ಒಂದು ಶಕ್ತಿ ತುಂಬಿದವರು, ಒಂದು ಬೇರೆ ಆಯಾಮ ಕೊಟ್ಟಂಥವ್ರು. ಅವರ 3ನೇ ತಲೆಮಾರು ಸಮರ್ಜಿತ್ ಅವರು ಹೀರೋ ಆಗಿ ಇವತ್ತು ನಿಂತ್ಕೊತಾ ಇರೋದು. ಮತ್ತು ಇಂದ್ರಜಿತ್ ಅವ್ರ ಬಗ್ಗೆ ನಾನು ಹೇಳಬೇಕಲ್ಲ, ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟ್ರು. ಸೊ ಪಡುಕೋಣೆಯ ಒಂದು ಹೆಣ್ಮಗಳೇ ಇವತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾಳೆ ಅಂದರೆ ಅವ್ರ ಕೋಣೆಯ ಹುಡುಗ ನಮ್ಮ ಸಮರ್ಜಿತ್. ಸೊ ನನಗೆ ಸಮರ್ಜಿತ್ ಬಗ್ಗೆ ತುಂಬ ಖುಷಿ ಆಗೋದೇನೆಂದರೆ, ರೆಡಿ ಆಗಿ ಸುಮ್ಮನೆ ಬಂದು ಕ್ಯಾಮ್ರಾ ಇದೆ ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ, ನಟನೆ ವಿಭಾಗದಲ್ಲಿ, ಆ್ಯಕ್ಷನ್ನು, ಎಲ್ಲ ವಿಭಾಗದಲ್ಲೂ ತಾಲೀಮು ತಗೊಂಡು ರೆಡಿಯಾಗಿದ್ದು. ಮತ್ತು ಆ ಹುಡುಗ ಕೊಡೋ ಗೌರವ ನನಗೆ ತುಂಬ ಇಷ್ಟ. ದೊಡ್ಡವರು ಅಂತ ಹೇಳುವಾಗ ಅದು ನಾನು ಅವ್ರಿಗೆ ಪರ್ಸ್ನಲ್ ಆಗಿ ಒಂದು ಮೆಸೇಜು ಮಾಡಿಬಿಟ್ಟು, ಸರ್ ತುಂಬ ಒಳ್ಳೆಯ ಸಂಸ್ಕಾರವಂತನ ಜನ್ಮ ಕೊಟ್ಟಿದ್ದೀರಾ ಮತ್ತು ಬೆಳೆಸಿದ್ದೀರ ಅಂತ. ಸೊ ನೀವೆಲ್ಲ ಬಂದು ಇವತ್ತು ಲಂಕೇಶ್ ಅವರು ಅಂತ ಹೇಳಿದಾಗ ಸಾರಸತ್ವ ಲೋಕದ ಅನಭಿಷಿಕ್ತ ದೊರೆ. ಸೊ ಅವರ 3ನೇ ತಲೆಮಾರು ನಮ್ಮ ಸಮರ್ಜಿತ್. ಇವತ್ತು ಹೀರೋಗಳಿಲ್ಲ, ಈ ಹೀರೋಗಳು ಇದ್ದಾರೆ, ಬಟ್ ಸಮಯ ಮತ್ತೊಂದು ಅಭಾವದ ಕಾರಣ ಅವರುಗಳು ಸರಿಯಾಗಿ ಜನಗಳಿಗೆ ಸಿನಿಮಾಗಳನ್ನ ತಲುಪಿಸೋಕ್ಕಾಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದ್ದಾಗ ಒಬ್ಬ ಹೀರೋ ಅಲ್ಲಿ 6 ಪ್ಯಾಕಲ್ಲಿ ಅಲ್ಲಿ ನಿಂತ್ಕೋತಾನೆ ಅಂತ ಹೇಳಿದಾಗ ನಾವು ನೋಡೋದಲ್ಲ, ನಮಗೆ ಗೊತ್ತು ಆ ಹುಡುಗ ನಮ್ಮವರು ಅಂತ. ಬಟ್ ಈ ಕಡೆ ತೆಲುಗು, ತಮಿಳು, ಮತ್ತೊಂದು ಚಿತ್ರರಂಗದವ್ರು ಆ ಪೋಸ್ಟರ್ ಒಂದು ಸತಿ ಹಿಂಗೆ ನೋಡ್ತಾರಲ್ಲ, ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಆ ಮಟ್ಟದ ಹೀರೋನ ನಮ್ಮ ಇಂದ್ರಜಿತ್ ಸರ್ ಕೊಡ್ತಾ ಇದ್ದಾರೆ. ಗೌರಿ ಚಿತ್ರದ ಸಂಭಾಷಣೆ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಕತೆ ಗಟ್ಟಿ ಕತೆ. ಸೊ ಅದಕ್ಕೆ ನಿರ್ದೇಶಕರು, ನನಗೆ ಈ ಸಿನಿಮಾದಲ್ಲಿ ರಾಜಶೇಖರ್ ಅವರು ನಮ್ಮ ಜೊತೆ, ಅಂದರೆ ಅವ್ರು ಫಸ್ಟ್ ಕೆಲಸ ಮಾಡಿದ್ರು. ನಾನು ಈ ಕ್ರಿಕೆಟಲ್ಲಿ ಪಿಂಚ್ ಹಿಟ್ಟರ್ ಥರ, ನಾನು ಪಂಚ್ ಹಿಟ್ಟರ್ ಥರ ಬಂದಿದ್ದೀನಿ ಇದಕ್ಕೆ. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಇವ್ರು ನಿರ್ದೇಶಕರ ಥರ ನಮಗೆ ಕೆಲಸ ಮಾಡಿಸ್ಲೇ ಇಲ್ಲ. ಸಿಗ್ತಿದ್ವಿ, ಅರ್ಧ ಗಂಟೆ ಬರೆದ್ರೆ ಇನ್ನು 4 ಅವರು ತರಲೆ ಮಾತಾಡ್ಕೊಂಡೆ ಕೂತ್ಕೋತಾ ಇದ್ವಿ. ನನಗೆ ಲಂಕೇಶ್ ಅವ್ರ ಸಾರ್ ಬಗ್ಗೆ ಕುತೂಹಲ ಜಾಸ್ತಿ. ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಿನಿಮಾದ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ತುಂಬ ಕೇಳ್ತಿದ್ದೆ. ಸೊ ತುಂಬ ಒಳ್ಳೆಯ ಸಮಯ ಕಳೆದಿದ್ವಿ. ಮತ್ತು ಜನಕ್ಕೆ ಏನು ಬೇಕೋ ಅದನ್ನು ಬರೆದಿದ್ವಿ ಇಬ್ಬರು ಸೇರಿ. ಒಂದು ಒಳ್ಳೆ ಕತೆ, ನಿಮ್ಗಳ ಆಶೀರ್ವಾದ, ಪ್ರೀತಿ ಚಿತ್ರದ ಮೇಲೆ, ನಮ್ಮ ಹೀರೋ ಮೇಲೆ. ಮತ್ತು ಸಾನಿಯಾ ಅಯ್ಯರ್, ನನಗೆ ಆ ಹುಡುಗಿ ಯಾವಾಗಲೂ ಅಷ್ಟೇ, ನಾನು ಆ ಹುಡುಗಿ ಮಾತಾಡುವಾಗ ಗಮನಿಸ್ತೀನಿ ಎಷ್ಟು ಸ್ವಚ್ಛವಾದ ಕನ್ನಡ ಆ ಹುಡುಗಿ ಬಾಯಿಂದ ಬರುತ್ತೆ. ಅದು ನಮ್ಮ ಕನ್ನಡದ ಹೀರೋಯಿನ್ಗಳು ನಮ್ಮ ಸಿನಿಮಾಗಳಲ್ಲಿ ನಟಿಸೋದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನೀವೆಲ್ಲರೂ ಬಂದಿರೋದು, ಇವ್ರುಗಳಿಗೆ ಪ್ರೀತಿ ಆಶೀರ್ವಾದ ಕೊಡ್ತಾ ಇರೋದು ತುಂಬಾ ಖುಷಿ. ಆಲ್ ದಿ ಬೆಸ್ಟ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.